ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಡಿ ಬಾಸ್ ಅಭಿಮಾನಿ ಶಂಭು ಅಂತ ಮಾತಾಡ್ತಾ ಇದ್ದೀನಿ. ಹಾವೇರಿ ಅಂತ, ಅಗಡಿ ಗ್ರಾಮ, ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಬಟ್ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಡಿ ಬಾಸ್ ಅವರು, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ 2 ಮಂತ್ ಹಿಂದೆ ಆರೋಪಿಯಾಗಿ ಬಂಧನಕ್ಕೊಳಗಾಗಿದ್ದಾರೆ. ಆ ವಿಷಯದ ಬಗ್ಗೆ ಮಾತಾಡೋದು ನಾನು ಕೋರ್ಟಿದೆ. ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇವಾಗ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ, ಯಾರಾಗಲಿ ಅರ್ಥ ಮಾಡ್ಕೋಬೇಕು. ನಾ ಈಗ ಲೈವ್ ವಿಡಿಯೋ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಭಾವನಾ ಬೆಳಗೇರಿ, ರವಿ ಬೆಳಗೇರಿ ಅವರ ಮಗಳು, ಶ್ರೀನಗರ ಕಿಟ್ಟಿಯವರ ಮಿಸ್ಸಸ್ಸು, ಸ್ಯಾಂಡಲ್ವುಡ್ ಹೀರೋ ಶ್ರೀನಗರ ಕಿಟ್ಟಿಯವರ ಮಿಸ್ಸಸ್ ಮಡದಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಲೈವ್ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದಲೂ ನೋಡ್ತಾ ಇದ್ದೀನಿ. ಆ ಯಮ್ಮ ಹುಚ್ಚನಾಯಿ ಥರ ಕಚ್ಚದವ್ರ ಗತಿ ಆಡ್ತಾ ಇದ್ದಾಳೆ. ಅವರಪ್ಪ ಕುಡ್ದು ಮಾನಸ ಆಸ್ಪತ್ರೆಯಲ್ಲಿ ಕುಡ್ದು ಬಿದ್ದು ಬರೀ ದರ್ಶನ್ ಬಗ್ಗೆ, ನಮ್ಮ ಬಾಸ್ ಬಗ್ಗೆ ಕೊರಗೆ ದರ್ಶನ್ ಹಂಗೆ ಹೆಂಡತಿ ಕೊಟ್ಟಿದ್ದೇನೆ ಹಂಗೆ ಹಿಂಗೆ ಅಂತಂದು ಬರೀ ದುನಿಯಾ ವಿಜಯ್ ಹೆಂಡತಿಯರ ಬಗ್ಗೆ, ನಮ್ಮ ಬಾಸ್ ವಿಷಯದ ಬಗ್ಗೆ ಮಾತಾಡ್ತಾ ಕುಡ್ದು ಒಂದಿನ ಮಾನಸ ಆಸ್ಪತ್ರೆಯಲ್ಲಿ ಕುಡ್ದು ಹೆಣವಾಗಿ ಬೀದಿ ನಾಯಿಯಾಗಿ ಸತ್ತ. ಬಟ್ ಇವಾಗ ಅವ್ನ ಮಗಳು ಬಂದಿದ್ದಾಳೆ, ರವಿ ಬೆಳಗೆರೆ ಅವನ ಮಗಳು ಬಂದಿದ್ದಾಳೆ. ಏನಪ್ಪ ಅಂತಂದರೆ, ಯಾರೋ ಇದನ್ನು ಹಿಂಗೆ ಮಾತಾಡ್ತಾನೆ ಅಂತ ತಿಳ್ಕೊಬಾರ್ದು. ಏನಕ್ಕಪ್ಪ ಅಂತಂದರೆ, ನಾನು ಹೇಳೋ ಉದ್ದೇಶ ಏನಂತಂದರೆ, ನಮ್ಮ ಬಾಸ್ ಬಗ್ಗೆ ಕೆಟ್ಟದಾಗಿ ಅವನು ಇವನು ದರ್ಶನ್ನು ಅವನು ಇವನು ಅಂತ ಮಾತಾಡ್ತಾ ಇದ್ದಾಳೆ. ಅವಳಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತಿದ್ದೀನಿ. ನಿನಗೆ ನಾನು ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯ ನೀನು? ಹೇಳೆ ನೋಡೋಣ. ನಮ್ಮ ಬಾಸ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ ನೀನು? ಹಾಂ, ನಮ್ಮ ಬಾಸ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ನಾನು, ತಿಳ್ಕ. ಉಮಾಪತಿ ಶ್ರೀನಿವಾಸ್ ಅವ್ರ ಬಗ್ಗೆನೂ ಮಾತಾಡ್ಬೇಕು ನಾನು. ಉಮಾಪತಿ ಶ್ರೀನಿವಾಸ್, ಕರೆಕ್ಟಾಗಿ ಮುಖ ನೋಡ್ಕೊ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ ನಾನು. ಬಾಸ್ ನಿಮ್ಮಪ್ಪನಿಗೆ ನೀವು ಹುಟ್ಟಿದ್ದೇ ಕರೆವತ್ತಂದ್ರೆ, ನೀ ಶ್ರೀನಿವಾಸ ಅವನಿಗೆ ಹುಟ್ಟಿದ್ದೇ ಕರೆವತ್ತಂದರೆ ಬಂದು ಬಾಸ್ ರಿಲೀಸ್ ಆದಾಗ ಬಂದು ಬಾಸ್ ಬಗ್ಗೆ ಮಾತಾಡಿ. ಈಗ ಭಾವನಾ ಅಂದರೆ ಇಬ್ಬರು ಇದ್ದಾರೆ. ಒಂದು ನಮ್ಮ ಬಾಸ್ ಪರವಾಗಿ ಮಾತಾಡಿದರೆ, ಅದೇ ನಮ್ಮ ಭಗವಾನ್ ಫಿಲಮ್ ಹೀರೋಯಿನಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಭಾವನಾ ಬೆಳಗೇರಿ, ರವಿ ಬೆಳಗೇರಿ ಅವರ ಮಗಳು, ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಾನು ಅವಳು ಇವಳು ಅಂತಲೇ ಮಾತಾಡೋದು. ನೀನು ನಮ್ಮ ಬಾಸ್ನ ಅವನು ಇವನು ಅಂತ ಹೇಳ್ತಿದ್ದೀರಾ. ನಾನು ದೇವರಂತ ಪೂಜೆ ಮಾಡ್ತಾ ಇರೋಂಥ ಒಬ್ಬ ದೇವರನ್ನ ನೀನು ಅವನು ಇವನು ಅಂತಿದ್ದೀಯ ಅಂದರೆ ನಿನಗೆ ಎಷ್ಟು ಇರಬೇಕು? ಹಾಂ, ನಾನು ಸುಮಾರು ವಿಡಿಯೋಗಳನ್ನ ನೋಡಿದ್ದೀನಿ. ನಾನು ಮಾತಾಡಬಾರ್ದು, ಬಾಸ್ಗೆ ತೊಂದರೆ ಆಗುತ್ತೆ, ಮಾತಾಡೋಕ್ಕೆ ಹೋಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಆದರೂ ಬೇಜಾನ ಮಾತಾಡ್ತಾ ಇದೆಯಾ, ಸರಿ ಇರಲ್ಲ ಇವೆಲ್ಲ ಬೇಡ. ನಾನು ಹೇಳ್ತಾ ಇದ್ದೀನಿ, ಬೇಡ. ಇಲ್ಲಿಗೆ ಮರ್ಯಾದೆ ಕೊಟ್ಟು ನಿಲ್ಲಿಸಿದರೆ ಪರವಾಗಿಲ್ಲ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತೀರ ಅಂತ ತಡ್ಕೊಂಡಿದ್ದೆ. ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಯಾರೂ ಮಾತಾಡ್ತಿಲ್ಲ, ಬೇಜಾರಾಗಿದೆ. ಬಟ್ ಎಲ್ಲರೂ ಕ್ಷಮೆ ಮಾಡಬೇಕು ನನ್ನ ಬಾಸ್ ಅಭಿಮಾನಿಗಳು. ನನಗೆ ತಡ್ಕೊಳಕ್ಕಾಗಲಿಲ್ಲ. ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಮಾತಾಡ್ತಾ ಇದ್ದೀರೋ, ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ಬಾಸ್ ಬರ್ತಾರೆ, ರಿಲೀಸ್ ಆಗಿ ಬರ್ತಾರೆ. ಬಂದ ಮೇಲೆ ಮಾತಾಡಿ ನೋಡೋಣ. ಅವಾಗ ನಿಮ್ಮ ಅಪ್ಪು ಹುಟ್ಟಿದಾರೆ ಅಂತ ನಾನು ಹೇಳ್ತೀನಿ. ಇವು ಚಂಗ್ಲ ಬುದ್ಧಿ ಬಿಡ್ಬೇಕು ನೀವು. ಚಂಗ್ಲ ಬುದ್ಧಿ ಅಂತಾರೆ ಇವಕ್ಕೆಲ್ಲ. ಚಂಗ್ಲ ಬುದ್ಧಿ ಮಾತಾಡೋದಲ್ಲ. ಅರ್ಥ ಮಾಡ್ಕೋಬೇಕು ಇದನ್ನು. ಹಾಗೆ ಮೀಡಿಯಾದವ್ರಿಗೂ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಹೇಳ್ಕೊಂಡ್ರೆ TRP ತೊಗೊತಾ ಇದ್ದೀರಲ್ಲ, ಭಾವನಾ ಬೆಳಗೆರೆ, ನಿನಗೆ ಹೇಳ್ತಾ ಇದ್ದೀನಿ, ನಿಂದು ಪತ್ರಿಕೋದ್ಯಮ ಇದೆ ಅಂತ ಬಾಸ್ ಹೆಸರು ಹೇಳ್ಕೊಂಡು ಬರೀ ಇದನ್ನು ಮಾಡ್ತಾ ಇದೀಯಾ. ಬರೀ TRPಗೋಸ್ಕರ ಅವನು ಇವನು ಬರೀ ಬಾಸಿಗ್ದೆ. ನೀನು ಹೆಣ್ಮಗು ತಾನೆ. ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೀಯಮ್ಮ ನೀನು? ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೀಯಾ ನೀನು? ಹೇಳು ನೋಡೋಣ. ಸಂಜನಾ ಅವ್ರ ಕೊಲೆ ಆಯಿತು. ಸಂಜನಾ ಅವ್ರ ಅತ್ಯಾಚಾರ ಆಗಿ 11-12 ವರ್ಷ ಆಯಿತು. ಆಮೇಲೆ ಮೊನ್ನೆ ರೀಸೆಂಟ್ಲಿ 3-4 ತಿಂಗಳ ಹಿಂದೆ ನೇಹಾ ಹಿರೇಮಠ್, ಹುಬ್ಬಳ್ಳಿ, ನಮ್ಮ ಕ್ಯಾಸ್ಟೇ ನೇಹಾ ಹಿರೇಮಠ್, ನಾನು ಒಬ್ಬ ಜಂಗಮ,
ನೇಹಾ ಹಿರೇಮಠ ಅವರ ಕೊಲೆ ಆತ. ಅವಾಗೆಲ್ಲಿ ಹೋಗಿದ್ದೆ ನಿಂದು ದರ್ಪ? ಅವಾಗೆಲ್ಲಿ ಹೋಗಿದ್ದೆ ನೀನು ಹೇಳು? ಅವಾಗೆಲ್ಲಿ ಹೋಗಿದ್ದೆ ನೀನು ಭಾವನ? ನಿನಗೆ ಹೇಳ್ತಾ ಇರೋದು, ನೀನು ನನಗೆ ಅಕ್ಕನ ಸಮ ಇದೆಯಾ, ಬಟ್ ಆದರೂ ನೀನು ಮರ್ಯಾದೆ ಕೊಡ್ತಾ ಇಲ್ಲ. ನಾನು ಬರೀ ಬಾಸ್ ಹೆಸರು ಹೇಳ್ಕೊಂಡು ಬಂದು ಇವಾಗ ಕಿತ್ತು ಮೀಡಿಯಾ ಮೈಕ್ ಸಿಕ್ಕಿದೆ, ಕ್ಯಾಮ್ರಾ ಸಿಕ್ಕಿದೆ ಅಂತ ಕಿತ್ತು ಗುಡ್ಡೆ ಆಗ್ತಾ ಇದೆಯಲ್ಲ. ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೆಯಾ ನೀನು ಹೇಳಿ ನೋಡೋಣ. ನಿನ್ನೆ ಪ್ರಕಾರನ ಬರ್ತೀನಿ. ಮೊನ್ನೆ ರೀಸೆಂಟ್ಲಿ ಮೊನ್ನೆ 1.5 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಗಿದೆ. ಆಮೇಲೆ ಮೊನ್ನೆ 3 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿದೆ. ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಮೀಡಿಯಾದವ್ರು ಯಾಕೆ ಧ್ವನಿ ಎತ್ತಿಲ್ಲ? ಹಾಂ, ಒಟ್ಟಿಗೆ ಏನೋ ತಿಂತೀರಾ ನೀವು? ಅನ್ನ ತಿಂತೀರಾ, ಇನ್ನು ಸಗಣಿ ತಿಂತೀರಾ? ಹಾಂ, ಬರೀ ಏನು ಬಾಸ್ ಬೇರೆ ಯಾರೂ ಕೊಲೆನೇ ಮಾಡಿಲ್ಲ ಅನ್ನಂಗೆ ಏನು ರೇಣುಕಾಸ್ವಾಮಿ ನಿನಗೇನು ಇದು ಆಗ್ಬೇಕಾ? ಏನು ಆಗ್ಬೇಕು? ಅವನೇನು ಭಗತ್ ಸಿಂಗು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಥರ ಏನಾರು ಕಾಣ್ತಾ ಇದ್ದಾನ ಅವನಲ್ಲಿ? ಎಷ್ಟು ಜನ ಮೆಸೇಜ್ ಮಾಡಿದ್ದ ನಾವು ಬ್ರೇಕ್ ಅಕೌಂಟ್ ಇಟ್ಕೊಂಡು? ಎಷ್ಟು ಜನಕ್ಕೆ ಮೆಸೇಜ್ ಮಾಡಿದ್ದ ನಾವು? ಹಾಂ, ಬಟ್ ಇಷ್ಟು ಹೇಳ್ತಾ ಇದ್ದೀನಿ, ಸರಿ ಇರಲ್ಲ. ನೀನು ಬರ್ತೀಯಾ? ಬಾ, ಎದುರುಗಡೆ ಬಾ, ಮಾತಾಡೋಣ. ಬಾ, ಕೂರಿಸ್ತಾನೆ ನಮ್ಮ ಹಾವೇರಿಗೆ. ಬಾ ಕೂರಿಸ್ತಾನೆ ಕರ್ಕೊಂಡು. ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೆ ನನಗೆ ಉತ್ತರ ಕೊಡು. ಆಮೇಲೆ ನೀ ಬಾಸ್ ಬಗ್ಗೆ ಅವ್ರು ನಿರಪರಾಧಿನೋ ಅಪರಾಧಿ ಅಂತ ಆಮೇಲೆ ಮಾತಾಡೋಣ ಅಂತ. ಫಸ್ಟ್ ನೀನು ಏನಕ್ಕೆ ಬಾಸ್ ಬಗ್ಗೆ ಮಾತಾಡ್ತಿದ್ಯಾ? ಒಟ್ಟಿಗೆ ಅನ್ನ ತಿಂತೀಯ? ಏನು ತಿಂತೀಯಾ ನೀನು? ಭಾವನಾ, ನಿನಗೆ ಹೇಳ್ತಾ ಇರೋದು. ಭಾವನಾ ಬೆಳಗ್ಗೆರೆ ನಿನಗೆ ಹೇಳ್ತಾ ಇರೋದು. ಒಟ್ಟಿಗೆ ಅನ್ನನೇ ತಿಂತೀಯ ತಾನೆ? ಸಗಣಿ ಏನು ತಿನ್ನಲ್ಲಲ್ಲ ನೀನು? ತೊಟ್ಟು ಇಲ್ಲೇ ಇಡ್ತೀಯ, ಬೇರೆ ಕಡೆ ಏನಾರು ಇಡ್ತೀಯ? ಹಾಂ, ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ಯಾ? ನೀನು ಹೆಣ್ಣು ತಾನೆ? ನಿನಗೆ ಮೆಸೇಜ್ ಮಾಡಿದ್ರೆ, ನಾನೇ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತೀಯ ನೀನು? ಹೇಳಿ ನೋಡೋಣ. ನಿನಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತೀಯ? ಅಥವಾ ನಿನ್ನ ಗಂಡ ಶ್ರೀನಗರ ಕೆಟ್ಟಿ ಅವನೇನಾರು ಸುಮ್ಮನೆ ಇರ್ತಾನ? ನೀನು ಮಾತಾಡ್ತೀನಿ ಅಂತ ನಿನ್ನ ಗಂಡಗೂ ತೊಂದರೆ ಆಗ್ತದೆ. ನೆಕ್ಸ್ಟ್ ಮೂವಿ ಬರುತ್ತೆ ಸಂಜು ವರ್ಡ್ಸ್ ಗೀತಾ 2 ಅಂತ. ನಮ್ಮ ರಚಿತಾ ರಾಮ್ ಅವರೇ ಹೀರೋಯಿನ್. ಅದಕ್ಕೆ ನಿನಗೆ ಪರಿಣಾಮ ಬೀರುತ್ತೆ. ವಿಚಾರ ಮಾಡು. ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡಬೇಕು. ಆಮೇಲೆ ಉಮಾಪತಿ ಶ್ರೀನಿವಾಸ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಮಕ ನೋಡ್ಕಲ್ಲಲ್ಲಿ ಗಂಡು ಅವ್ರು ಯಾರೋ ನಿನ್ನ ಬಗ್ಗೆ ಮಾತಾಡಿದ್ರಂತ ನಮ್ಮ ಬಾಸ್ ಅಭಿಮಾನಿ ಒಳಗಾಕ್ಸಿದೆಯಲ್ಲ. ನನ್ನ ಆ ಥರ ಅಲ್ಲ. ಬಾಸ್ಗೋಸ್ಕರ ಜೀವಕ್ಕೆ ಜೀವ ಕೊಡೋಂಥ ಅಭಿಮಾನಿ ನಾನು. ತಿಳ್ಕ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಬಂದು ನಮ್ಮ ಬಾಸ್ ಹತ್ರ ಮಾತಾಡು. ಅವಾಗ ನಿಮ್ಮ ಅಪ್ಪಗೆ ಹುಟ್ಟಿದ್ಯಾ ಅಂತ ಅನ್ಕೊತೇನೆ ನಾನು. ಅವಾಗ ಯಾರ್ಯಾರು ಮಾತಾಡ್ತಿದ್ದೀರಾ ಸರಿ ಇರಲ್ಲ. ಇದು ಇನ್ನೂ ಬರೀ ಟ್ರೇಲರ್ ಅಷ್ಟೇ. ಸ್ವಲ್ಪ ಬಾಸ್ ಆಚೆ ಬರಲಿ ಅಂತ ಎಲ್ಲರೂ ಸುಮ್ಮನಿದ್ದಾರೆ. ಯಾರು ಮಾತಾಡ್ತಾ ಇಲ್ಲ. ನಮಗೆ ಇವಾಗ ಬೆಳೆ ಬಯಸ್ಕೊಳ್ಬೋದು ಅಂತಂದು ನೀವು ಅಂದ್ಕೊಂಡಿರ್ಬೋದು. ನಾವು ಮಾತಾಡೋದ್ರಿಂದ ಬಾಸ್ ತೊಂದರೆ ಆಗತ್ತೆ ಅಂತ ಮಾತಾಡ್ತಾ ಇಲ್ಲ ಯಾರು. ಬಟ್ ನಾನು ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಭಾವನಾ ಬೆಳಗೆರೆಯವ್ರದ್ದು, ಆಮೇಲೆ ಉಮಾಪತಿ ಶ್ರೀನಿವಾಸಂದು ಭಾಳ ಆಗೈತೆ. ಇವರಿಬ್ಬರು ಭಾಳ ಮಾತಾಡ್ತಾ ಇದ್ದಾರೆ ಬಾಸ್ ಬಗ್ಗೆ. ಅದಕ್ಕೆ ನಾನು ಲೈವ್ ಬಂದಿರೋ ಉದ್ದೇಶ. ಅರ್ಥ ಮಾಡ್ಕೋಬೇಕು ಎಲ್ಲರೂ. ಪ್ರತಿಯೊಬ್ಬರು ಬಾಸ್ ಬಗ್ಗೆ ಯಾರ್ಯಾರ ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇದ್ದಾರ ಅವರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಇದ್ದಾರೆ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ. ಯಾರ ಮೆಸೇಜ್ ಅಥವಾ ಕೆಟ್ಟ ಅಸಭ್ಯವಾಗಿ ಮೆಸೇಜ್ ಮಾಡಿದರೆ ನೀವೇನು ಮಾಡ್ತೀರಾ? ಡೈರೆಕ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಅವನಿಗೆ ಹೋಗಿ ಬುದ್ಧಿ ಕಳಿಸ್ತೀರಾ? ಫಸ್ಟು ಹೇಳಿ ನೋಡೋಣ. ಎಲ್ಲರೂ ಅಕ್ಕ ತಂಗಿಯರು ಇಡೀ ಕರ್ನಾಟಕದಾಗೆ ಮಿನಿಮಮ್ ನಾನು ಅಂದ್ಕೊಂಡಿರೋ ಪ್ರಕಾರ 2 ಕೋಟಿ ಹೆಣ್ಮಕ್ಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಪ್ರಕಾರ ಅಂದ್ಕೊಂಡಿದ್ದೇನೆ ನಾನು. ಅದರಲ್ಲಿ 5 ಕೋಟಿ ಗಂಡು ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಹೇಳ್ತಾ ಇದ್ದೀನಿ. ವಿಚಾರ ಮಾಡಿ ಮಾತಾಡಿ ಎಲ್ಲರೂ. ನಾನು ಹೇಳೋದಿಷ್ಟೇ, ಯಾರಿಗೂ ಮಾತಾಡೋಕೆ ಹೋಗಬೇಡಿ. ಬಾಸ್ ಬಗ್ಗೆ ನೀನು ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ಯಾ ಅನ್ನೋದು ನನಗೆ ಬೇಕೀಗ. ಬಾಸ್ ಹೆಸರು ಹೇಳ್ಕೊಂಡು ನಿಮ್ಮಪ್ಪ ಕುಡಿದು ಅಲ್ಲಿ ಮಾನಸ ಆಸ್ಪತ್ರೆಯಲ್ಲಿ ಕುಡಿದು ನಾನು ಬೀದಿ ನಾಯಿ ಥರ ಬಿದ್ದ. ಈಗ ಇವಾಗ ನಿಂದು ಸ್ಟಾರ್ಟ್ ಆಗಿದೆ. ನಿನಗೆ ಒಂದಿನ ಗತಿ ಬರುತ್ತೆ. ಅದೇ ಆಮೇಲೆ ಪಬ್ಲಿಕ್ ಟಿವಿ ಮಂಗಣ್ಣನ ಬಗ್ಗೆನೇ ಮಾತಾಡ್ಬೇಕು ನಾನು. ಮಂಗಣ್ಣ ನನ್ನ ಶಂಭುಲಿಂಗಯ್ಯ ಡಿ ಬಾಸ್ ಒಂಟಿ ಸಲಗ ಅಂತ, ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಅಗಡಿ ಗ್ರಾಮ. ತಿಳ್ಕ. ನಮ್ಮ ಬಾಸ್ ಬಗ್ಗೆ ಯಾವನೇ ಮಾತಾಡಲಿ ನಾನಂತೂ ಸುಮ್ಮನೆ ಇರಲ್ಲ. ಯಾಕಂದರೆ ದೇವ್ರಂತ ಪೂಜೆ ಮಾಡ್ತಾ ಇರೋ ನಾನು ಒಂದು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀನಿ. ಬಟ್ ಆದರೂ ನಮ್ಮ ಬಾಸ್ನ ದೇವ್ರಂತ ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಮೊನ್ನೆ ಯಮುನಾ ಮೇಡಮ್ ಅವ್ರು ಹೇಳಿದರು, ಪೋಷಕ ನಟಿಯವರು ಯಮುನಾ ಮೇಡಮ್ ಅವರು ಹೇಳಿದರು. ಅವ್ರು 100% ಸತ್ಯ ಐತೆ ಹೇಳಿದ್ರಲ್ಲಿ. ಸುಮ್ಮನೆ ಯಾರು ಅಭಿಮಾನಿ ಆಗಲ್ಲ. ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ ಬಾಸ್ಗೆ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3 ಕೋಟಿ ಜನಸಂಖ್ಯೆ ಅಭಿಮಾನಿಗಳು ಇದ್ದಾರೆ ಅವ್ರಿಗೆ.
ಸುಮ್ಮನೆ ಯಾರು ಅಭಿಮಾನಿ ಆಗಲ್ಲ, ಅವ್ರ ಆ್ಯಕ್ಟ್ ನೋಡಿ ಇದು ನೋಡಿ ಆಗಲ್ಲ. ಅವರು ಒಳ್ಳೆ ಮನಸ್ಸು, ಒಳ್ಳೆ ಸಹಾಯ ಮಾಡೋ ದಾನ ಧರ್ಮ ವರ್ಷಕ್ಕೆ ಅವರೇ ಹೇಳ್ಕೊಂಡಿದ್ದಾರೆ. ನನಗೆ 3 ಕೋಟಿ ರೂಪಾಯಿ 2 ರಿಂದ 3 ಕೋಟಿ ರೂಪಾಯಿ ನನಗೆ ಬರೀ ದಾನ ಮಾಡೋಕ್ಕೆ ಬೇಕಂತ. ಯಾರು ಮಾಡ್ತಾರಪ್ಪ ಇವತ್ತಿನ ಕಾಲ? ಯಾವ ರಾಜಕಾರಣಿ ಮಾಡಿದಾನೆ ಹೇಳು? ಅವ್ರು ಏನಾದ್ರು ಒಂದು ನೆಗೆಟಿವ್ ಮಾಡತ್ಲೇನೆ, ಒಂದೇನೋ ಕೆಟ್ಟದಾಗ ಇದು ಮಾಡಿದ ಕೊಟ್ಲೇನೆ ಬಂದುಬಿಡ್ತೀರ. ಅವ್ರ ಮನೆ ನಾಯಕಸ್ತು, ಅವ್ರ ಮನೆ ಯಾವುದೋ ಪಬ್ಬಲ್ಲಿ ಪಾರ್ಟಿ ಮಾಡಿದ್ರು, ಅದು ಮಾಡಿದ್ರು ಅಂತ. ಬಟ್ ಏನರ ತಿಂತೀರಾ ನೀವು? ಅನ್ನ ತಿನ್ನೋರಾದ್ರೆ ತಿಳ್ಕೋಬೇಕು ಅಷ್ಟೇ. ಇಲ್ಲ ನಾ ಬೇರೆನೇ ತಿಂತಾನೆ, ಅವ್ರ ಹೆಸರಲ್ಲೇ ಸಗಣಿ ತಿಂತಾನೆ, ನಮ್ಮ ಬಾಸ್ ಸಗಣಿ ತಿಂತಾನೆ ಅಂದ್ರೆ ತಿನ್ಕರಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಬಾಸ್ ಇಂತಾನೆ ಬೆಳೀತಾ ಇರೋದು ನೀವೆಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀರಾ ನೀವು? ಎಷ್ಟು ಅತ್ಯಾಚಾರಗಳಾಗಿದೆ. ನಿನ್ನೆ ಒಂದು ಅತ್ಯಾಚಾರ ಆಗಿದೆ, ಮೊನ್ನೆ ಒಂದು 3 ವರ್ಷದ 4ನೇ ದಿವಸದ ಹಿಂದೆ 3 ವರ್ಷದ ಮಗು ಅತ್ಯಾಚಾರ ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆನೋ ಏನೋ ಕನ್ಫರ್ಮ್ ನಂಗೆ ಗೊತ್ತಿಲ್ಲ. ಒಟ್ಟು ಇದು 3 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಗಿದೆ. ನಿನ್ನೆ ರೀಸೆಂಟ್ಲಿ, ನಿನ್ನೇನು ಮೊನ್ನೆ 1.5 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಗಿದೆ. ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ನೀವು? ಬಾಸ್ ಆಚೆ ಬರಲಿ, ಎಲ್ಲರಿಗೂ ಮಾತಾಡ್ತೀನಿ, ಕರೆಕ್ಟಾಗಿ ಪೇಸ್ ನೋಡ್ಕರೆ. ಅಲ್ಲಿ ಉಮಾಪತಿ ಐತಿ ನಿನಗೆ, ಚಪಾತಿ ಆಗೋಗ್ತೀಯ ಅಭಿಮಾನಿಗಳಲ್ಲಿ. ಇದನ್ನ ನೆನಪಿಟ್ಟು ಅಷ್ಟೇ. ಎಲ್ಲರಿಗೂ ನಮಸ್ಕಾರ.